ಗುತ್ತಿಗೆದಾರರು ಕೂಡ ನಿಮ್ಮ ಗುತ್ತಿಗೆದಾರರು ಕೇಳ ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿ ಸ್ಟ್ರೈಕ್. ಪಾಪ 4 ವರ್ಷ 5 ವರ್ಷದಿಂದ ಅವರಿಗೆ ಹಣ ಪಾವತಿ ಆಗದೇ ಇರೋದರಿಂದ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವ್ರಿಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ನಿಮ್ಮದು ಎಲ್ಲವನ್ನು ನಾವು 2 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬೊಮ್ಮಾಯಿ ಅವರು ಬಿಟ್ಟು ಹೋಗುವಾಗ 32,000 ಕೋಟಿ ರೂಪಾಯಿ ಬಾಕಿ ಬಿಟ್ಟಿದ್ದಾರೆ. ಎಷ್ಟು? ಯಾರು ಮಾಡಿದ್ದು? ಬೊಮ್ಮಾಯಿ ಅವರು. ನೀವು ಹೇಳ್ತಾ ಇದ್ದೀರಿ ಅದನ್ನೇ ಹೇಳಕತ್ತೀನಿ. 32,000 ಕೋಟಿ ಅವರು ಮಾಡಿರೋ ಸಾಲ ಬಾಕಿ ಈಗ ನಾವು ಕೊಡ್ತಾಯಿದ್ವಿ. ಹೊಸ ಹೆಚ್ಚು ಕಾರ್ಯಕ್ರಮ ತೊಗೊಳ್ಳದೇ ಇರೋದು ಕಾರಣ ಏನಂತಂದರೆ ಹಳೆ ಬಾಕಿಗಳನ್ನು ಪಾವತಿ ಆದಮೇಲೆ ಹೊಸ ತೊಗೋಬೇಕಂತೇಳಿ ನಮ್ಮದು ವರ್ಕ್ಸ್ ಫ್ಲೋ ಮಾಡ್ತಾಯಿದ್ವಿ. ರಾಜ್ಯದಲ್ಲಿ ಗುತ್ತಿಗೆ ಆದವರು ಯಾವ ಕೆಲಸ ಮಾಡ್ತಾ ಇಲ್ಲ, ಏನೂ ಇಲ್ಲ, ಎಲ್ಲ ಅರ್ಧಕ್ಕಿಂತ ಮಟ್ಟಗೊಂಡಿದೆ. ನಿಜ ರೀ, ನಾನು ಒಪ್ಪುತ್ತನಲ್ಲ. ಅವ್ರ ಬೇಡಿಕೆ ಸರಿ ಇದೆ, ಅವ್ರ ನ್ಯಾಯಸಮ್ಮತವಾಗಿ 4-5 ವರ್ಷ ಕೈಲಿಂದ ದುಡ್ಡು ಹಾಕಿ ಪಾಪ ಅವ್ರು ಹೆಂಗೆ ತಡೆಯೋಕ್ಕಾಗುತ್ತೆ. ಅದಕ್ಕೆ ಅವ್ರದ್ದು ನಾವು ಹೊಸ ಕಾರ್ಯಕ್ರಮಗಳು ಹೆಚ್ಚು ತೊಗೊಳ್ಳಾರ್ದೇ ಹಳಿ ಬಾಕಿಯನ್ನು ಪೂರ್ಣ ಮುಗಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡೇ ಇವತ್ತು ಅನೇಕ 32,000 ಕೋಟಿಯಲ್ಲಿ 2 ವರ್ಷದಲ್ಲಿ ಸಂಪೂರ್ಣ ಅದನ್ನು ಮುಗಿಸ್ತೇವೆ ಅಂತಲೇ ಹೇಳಿದೆ.